ನಗರದ ಜಾಮಿಯಾ ಮಸೀದಿ ಆವರಣದಿಂದ ಬೃಹತ್ ಮೆರವಣಿಗೆ ಹೊರಡಲಿದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹುಟ್ಟುಹಬ್ಬವಾಗಿ ನಾವು 16ನೇ ತಾರೀಕು ಹಬ್ಬ ಆಚರಿಸಬೇಕಾಗಿತ್ತು. ಸೌಹಾರ್ದತೆಗೋಸ್ಕರ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಭಾಯಿ ಅಂತ ಒಂದು ಸೌಹಾರ್ದತೆ ಮಾಡೋಕ್ಕೋಸ್ಕರ ಈ ಹಬ್ಬವನ್ನು ಗಣೇಶನ ಮೆರವಣಿಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಶಿವಮೊಗ್ಗ ನಗರದ ಎಲ್ಲ ಜನಾಂಗ ಸೇರಿ ಗಣೇಶನ ಹಬ್ಬ ಆಚರಿಸಲಿ ಅಂತ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಗಣೇಶ ಹಿಂದೂ ಮಹಾಸಭಾ ಗಣೇಶ ಆಯಿತು, ಹೋಮ್ ಗಣೇಶನ್ನು ಸಹ ವಿಸರ್ಜನೆ ಆಯಿತು. ಅದಾದಮೇಲೆ ಈ ದಿನ ಭಾನುವಾರ ನಾವು ಮಧ್ಯಾಹ್ನ ಸುಮಾರು 3 ಗಂಟೆಗೆ ನಗರದ ಜಾಮಿಯಾ ಮಸೀದಿಯಿಂದ ಒಂದು ಬೃಹತ್ ಮೆರವಣಿಗೆಯನ್ನು ಹೊರಡ್ತಾ ಇದೆ. ಈ ಮೆರವಣಿಗೆಯಲ್ಲಿ ಶಿವಮೊಗ್ಗ ನಗರ ಮತ್ತು ಜಿಲ್ಲೆಯ ಎಲ್ಲ ಜನರು ಬರ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ನಾವು ಆಹ್ವಾನ ಕೊಟ್ಟಿದ್ದೀವಿ. ನಮ್ಮ ಮೆರವಣಿಗೆಗೆ ಬನ್ನಿ, ತಾವೆಲ್ಲರೂ ಮೆರವಣಿಗೆಗೆ ಸಾಗಿ ಶಾಂತಿಯುತವಾಗಿ ಈ ಮೆರವಣಿಗೆಯನ್ನು ನಡೆಸೋಣ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಈ ದೇಶದಲ್ಲಿ ಶಾಂತಿಗೋಸ್ಕರ ಈ ಭೂಮಿ ಮೇಲೆ ಬಂದಿದ್ದರು. ಅದಕ್ಕೋಸ್ಕರ ಯಾವತ್ತೂ ಈ ಶಾಂತಿ ಕಾಯಂ ಆಗಿರಬೇಕು, ಶಾಂತಿಯನ್ನು ಕೆದಡುವಂಥ ಕೆಲಸ ಯಾರು ಮಾಡಿಕೊಡ್ದು ಅಂತ ಹೇಳಿ ನಮ್ಮ ಎಲ್ಲ ಯುವಕರಿಗೂ ಹಾಗೂ ಎಲ್ಲ ಬೇರೆಯವರಿಗೂ ಸಹ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಆಫ್ತಾಬ್ ಪರ್ವೇಜ್ ಅಂತೇಳಿ, ಮುಸ್ಲಿಂ ಮುಖಂಡರು.